ಕ್ಯಾತನ್ಮಕ್ಕಿ ನಿಯರ್ ತುಂಬಾ ಪ್ಲೇಸಸ್ ಇದಾವೆ. 2 days ಪ್ಲಾನ್ ಮಾಡಬಹುದು. ನೀವು ಹೋಮ್ ಸ್ಟೇಗಳು ಅರೇಂಜ್ ಮಾಡಿ ಕೊಡ್ತೀವಿ, ಬುಕಿಂಗ್ ಎಲ್ಲ ಮಾಡಿ ಕೊಡ್ತೀವಿ. ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾವು ಹೊರಟಿರೋದು ಕ್ಯಾತನ್ಮಕ್ಕಿಗೆ. ಸೊ ನಿನ್ನೆ ನಾವು ಹೊರನಾಡಿಗೆ ಬಂದು ಸ್ಟೇ ಆಗಿದ್ದೀವಿ. ಸೊ ಹೊರನಾಡಿಂದ ಕ್ಯಾತನ್ಮಕ್ಕಿ ಬಂದು 8.5 ಕಿಲೋಮೀಟರ್ ಇದೆ, 8.5 to 9 ಕಿಲೋಮೀಟರ್ ಇದೆ. ಸೊ ಅವನು 8.5 9 ಕಿಲೋಮೀಟರ್ ರೀಚ್ ಆದಮೇಲೆ ಟ್ರಕ್ಕಿಂಗ್ ಇರುತ್ತೆ. ಸೊ ಆ ಟ್ರಕ್ಕಿಂಗ್ ಹೆಂಗಿರುತ್ತೆ, ಏನಿರುತ್ತೆ, ಸೊ ಮಾರ್ನಿಂಗ್ ವ್ಯೂ ಯಾವ ಥರ ಇರುತ್ತೆ. ಸೊ ನಾನು ಹೊರಟಿರೋದು ಇದು ಫಸ್ಟ್ ಟೈಮು. ಸೊ ತುಂಬಾ ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಟಿದ್ದೀವಿ. ಸೊ ಏನಾಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಎಂಡ್ವರೆಗೂ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮೊದಲನೇದಾಗಿ ಭೇಟಿ ನೀಡಿದ್ದೀರಾ, ಸೊ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ನಾವು ಮತ್ತೆ ಒಂದು ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಟಿದ್ದೀವಿ. ಗ್ಲೌಸ್ ಹಾಕಿದೆಯಲ್ಲ ನನ್ನ ಮಗ, ಲಿಪ್ ಅನ್ಸ್ತವನೆ ಅವನಿನ್ನ ಹೊಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಟೋಟಲ್ ಆಗಿ 12 ಜನ ಹೊರಟಿರೋದು. ಸೊ ಹಂಗೆ ಇದೊಂದು ರೂಮು, ಇಲ್ಲಿ 6 ಜನ, ಮತ್ತು ಆ ಕಡೆ ಇನ್ನೊಂದು ರೂಮಲ್ಲಿ 6 ಜನ. ಸೊ ರೂಮೆಲ್ಲ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ. ರೂಮೆಲ್ಲ ರೂಮ್ ಪ್ರೈಸ್ ಬಂದು 1600 2000 2,500 ಗಂಟೆನೂ ಇದೆ. ಸೊ ನಾವಿರೋದು ದುರ್ಗಾಂಬ ಲಾಡ್ಜಲ್ಲಿದ್ದೀವಿ ಇವತ್ತು. ಸೊ ಹಾಗೆ ಕ್ಯಾತನ್ಮಕ್ಕಿ ಓಪನ್ ಬಂದು 6 ಗಂಟೆಗಿರುತ್ತೆ. ನಾವು ಆಲ್ರೆಡಿ 5 ಗಂಟೆಗೆ ಎದ್ದಿದ್ದೀವಿ. ಇವಾಗ ಆಲ್ರೆಡಿ 5:40 ಆಗಿದೆ. ಇನ್ನು 20 ನಿಮಿಷದಲ್ಲಿ 8 ಕಿಲೋಮೀಟ್ರ್ ಹೋಗಬೇಕು. ಸೊ ಈ ಒಂದು ಕ್ಯಾತನ್ಮಕ್ಕಿ ಗುಡ್ಡಕ್ಕೆ ಗಾಳಿಗುಡ್ಡ ಅಂತ ಕೂಡ ಹೇಳ್ತಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಂಬರೆಲ್ಲ ಐತೆ. ಯಾರಾದರೂ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳೋದಂದರೆ ಮಾಡ್ಕೋಬೋದು. ದುರ್ಗಾಂಬ ಲಾಡ್ಜು. ಚಳಿ ಸಿಕ್ಕಾಬಿಟ್ಟೆ ಹೆವಿ ಐತೆ ಗುರು, ಚಳಿ ಮಾತ್ರ ಸರಿಯಾಗೈತೆ. ಓ ಗುರು, ಸನ್ರೈಸ್ ಇವಾಗ ಆಗ್ತಾ ಇದೆ. ಇಲ್ಲಿ ಪ್ರೈವೇಟ್ ವೆಹಿಕಲ್ಸ್ಗೆ ಅಲೋ ಇಲ್ಲ. ಸೊ ನೀವು ಇನ್ನೂ ಬುಕ್ ಮಾಡ್ಕೊಂಡು ಹೋಗ್ಬೇಕು ಈ ಥರ ವೆಹಿಕಲ್ಸ್ನ. ಸೊ ಇಲ್ಲಿ ಬಲಿಗೆ ಅಂತ ಇದೆ, ಅಲ್ಲೇ ಲಾಸ್ಟು. ಗುರು ಇಲ್ಲಿ ರೋಡ್ ಮಾತ್ರ ಬರೋದು ಸಿಕ್ಕಾಪಟ್ಟೆ ಕಷ್ಟ. ಇನ್ನೂ ಚೆನ್ನಾಗಿರುತ್ತೆ. ಇಲ್ಲೆಲ್ಲ 4x4 ಎಕ್ಸ್ಪೀರಿಯನ್ಸ್ ಡ್ರೈವರ್ ಮಾತ್ರ ಇಲ್ಲಿ ಡ್ರೈವ್ ಮಾಡೋಕ್ಕಾಗೋದು. ಫೈನಲಿ ಬಂದ್ವಿ. ಗಾಡಿ ಎಲ್ಲ ಇಲ್ಲಿ ಮೇಲೆ ಬರೋ ಬೀಜ ಎಲ್ಲರದು ಬಾಯಿ ಬಂದ್ಬಿಟ್ಟು, ಯಾಕಂದ್ರೆ ರೋಡ್ ಸಿಕ್ಕಾಪಟ್ಟೆ ಆಫ್ ರೋಡಿಂಗ್ ಇದೆ. ಏನಪ್ಪಾ ಅಂದ್ರೆ 4x4 ಮಾತ್ರ ಹತ್ತಕ್ಕಾಗೋದು. ಸೊ ಅವರೊಂದು ಟೆಂಡರ್ ತಗೊಂಡಿರ್ತಾರಲ್ಲ, ಅವ್ರು ಮಾತ್ರ ಕರ್ಕೊಂಡ್ಬಿಡ್ತಾರೆ. ಸೊ ವ್ಯೂ ಮಾತ್ರ ಹೆಂಗಿದೆ ಅಂದ್ರೆ ಇವಾಗ ಸನ್ರೈಸ್ ಆಗ್ತದೆ. ಸೊ ನೋಡಿ ಗುರು, ಸೈಕ್ ಆಗೈತೆ ನೋಡಿ. ನಾವೆಲ್ಲ ಇಷ್ಟು ಜನ ಬಂದಿರೋದು. ಲಾಸ್ಟ್ ಅಲ್ಲೇ ಪಾರ್ಕಿಂಗ್ ಇರೋದು, ಆ ಸೈಡ್ ಪ್ರೈವೇಟ್ ಗಾಡಿದು. ಈ ಕಡೆ ಸ್ವಲ್ಪ ಮೇಲ್ಗಡೆ ನಡ್ಕೊಂಡು ಹೋಗ್ಬೇಕು. ಓಡ್ರ ಚಳಿ ಅಷ್ಟಿಲ್ಲ ಅಲ್ಲ, ಗಾಳಿ ಐತೆ. ಇವಾಗ ಸನ್ರೈಸ್ ಆಗ್ತಾ ಐತೆ. ಸೊ ಯಾರೇ ಬಂದ್ರು ಓಡ್ ಬರಕ್ ಮಾತ್ರ ಹೋಗ್ಬೇಡ್ರಿ. ನಾನು ಸನ್ರೈಸ್ ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಓಡ್ ಬಂದ್ಬಿಟ್ಟೆ. ಸನ್ರೈಸ್ ಒಂಥರ ಎದೆ ಒಳಗಡೆ ಏನೋ ಸಿಕ್ಕಾಕೊಂಡು ಆಗ್ಬಿಟ್ಟೈತೆ. ಉಸಿರಾಡಕ್ಕೆ ಆಯ್ತಿಲ್ಲ, ನಮಗೆ ಓಡ್ ಬಂದ್ಬಿಟ್ಟಿನಿ. ಸೊ ದಯವಿಟ್ಟು ಯಾರು ಓಡ್ ಬರಕ್ ಮಾತ್ರ ಹೋಗ್ಬೇಡಿ.
ಸೊ ಗುರು ಫೈನಲಿ ನನ್ನ ಲೈಫಲ್ಲೇ ಫಸ್ಟ್ ಟೈಮು ಸನ್ರೈಸ್ ನೋಡ್ತಾ ಇರೋದು. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು? ಎಲ್ಲರೂ ಫಸ್ಟ್ ಟೈಮ್. ಸೊ ಗುರು ಫೈನಲಿ ವ್ಯೂ ಪಾಯಿಂಟ್ ಎಲ್ಲ ನೋಡಿಸ್ಕೊಂಡು ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ಗೆ ಹೊರಟಿದ್ದೀವಿ. ಸೊ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ನಾನು ಕೊಡಬೇಕಿತ್ತು. ಸೊ ಅಲ್ಲಿ ಹೆಂಗೆ ಪ್ರೈವೇಟ್ ವೆಹಿಕಲ್ಸ್ದು ಎಷ್ಟು ಬಿಲ್ ಆಯಿತು ಏನಾಯ್ತು ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೇಳೋಣ. ಟೈಮಿಂಗ್ಸ್ ಹೆಂಗೆ ಯಾವ್ದು ಬೆಟರು ಈವ್ನಿಂಗು ಮಾರ್ನಿಂಗು ಅಂತ ಹೇಳ್ಬಿಟ್ಟು ಕೇಳಿ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ನನ್ನ ಹೆಸರು ದೀಕ್ಷಿತ್ ಅಂತೇಳಿ, ಕ್ಯಾತನ್ಮಕ್ಕಿ ವೆಹಿಕಲ್ಸ್ ಅವರು. ಸರ್ ನಮಸ್ತೆ. ನಮ್ಮ ಇವ್ರ ಫ್ರೆಂಡ್ಸ್ ಇವತ್ತು ಬಂದಿದ್ದಾರೆ ಕ್ಯಾತನ್ಮಕ್ಕಿಗೆ. ಕ್ಯಾತನ್ಮಕ್ಕಿ ಬಂದು ಕಳಸಾ ತಾಲೂಕು ಹೊರನಾಡ ಹತ್ರ ಇರೋದು. ಹೊರನಾಡಿಂದ 5 ಕಿಲೋಮೀಟರ್ಸ್ ಕ್ಯಾತನ್ಮಕ್ಕಿ. ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ 360 ವ್ಯೂ ಇದೆ. ಅಂಡ್ ಎಂಟ್ರಿ ಬೆಳಗ್ಗೆ 5:30 ಇಂದ ಸಂಜೆ 5:30 ವರೆಗಿದೆ. ಮಾರ್ನಿಂಗ್ ಸನ್ರೈಸ್ ಅಂಡ್ ಸನ್ಸೆಟ್ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ವ್ಯೂ ಎನಿ ಟೈಮ್ ಇರುತ್ತೆ. ನಿಮಗೆ ತುಂಬಾ ಚೆನ್ನಾಗಿದೆ ಪ್ಲೇಸು, ಬನ್ನಿ ವಿಸಿಟ್ ಮಾಡಿ. ಬೆಳಿಗ್ಗೆ ಪ್ರೈವೇಟ್ ವೆಹಿಕಲ್ಸ್ ಮೈನ್ ರೋಡ್ ಅಲ್ಲೇ ಸ್ಟಾಪ್ ಮಾಡಬೇಕು. ಅಂದ್ರೆ ನೀವು ವಾಕ್ ಮಾಡ್ತೀವಿ ಅಂತ ಹೇಳಿದ್ರೆ ಚೆಕ್ ಪೋಸ್ಟ್ ತನಕ ನಿಮ್ದು ವೆಹಿಕಲ್ ಅಲೋ ಇದೆ. ಅಂಡ್ ಜೀಪ್ ರೈಡ್ ತಗೊಂತೀರ ಅಂದ್ರೆ ಇಲ್ಲಿ ಬಲಿಗೆ ಅಂತೇಳಿ ಇದೆ ನೋಡಿ ಊರು. ಇಲ್ಲಿ ಬಂದು ಸ್ಟಾಪ್ ಮಾಡಿದ್ರೆ ನಾವಿರ್ತೀವಿ. ಬೆಳಿಗ್ಗೆ 5:30 ಇಂದಾನೆ ನಮ್ದು ಇಲ್ಲಿ ಸನ್ರೈಸ್ಗೆ ಜೀಪ್ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. 5:30 ಇಂದಾನೆ ಸಿಗುತ್ತೆ ನಿಮ್ಗೆ ವೆಹಿಕಲ್ಸ್. ಸನ್ರೈಸ್ ಅಂಡ್ ಸನ್ಸೆಟ್ ಬೆಸ್ಟ್, ಚೆನ್ನಾಗಿ. 6ಗೆ ಸನ್ರೈಸು, ಈವ್ನಿಂಗ್ 5:45, 6ಗೆ ಸನ್ಸೆಟ್. 1500 ನಾವು ಒಂದು ವೆಹಿಕಲ್ ಚಾರ್ಜ್ ಮಾಡ್ತೀವಿ. ಜೀಪ್ ಕಾಸ್ಟ್ 500, 5 or 6 ಪೀಪಲ್. ಅಂಡ್ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ. ಎಂಟ್ರಿ ಫೀಸ್ ಫರ್ ಪರ್ಸನ್ 100 rupees ಇದೆ. ಇಲ್ಲ ಸರ್, ಸಪ್ರೇಟು ಚೆಕ್ ಪೋಸ್ಟ್. ಕ್ಯಾತನ್ಮಕ್ಕಿ ನಿಯರ್ ತುಂಬಾ ಪ್ಲೇಸಸ್ ಇದಾವೆ. 2 days ಪ್ಲಾನ್ ಮಾಡ್ಬೋದು ನೀವು. ಹೋಮ್ ಸ್ಟೇಗಳು ಅರೇಂಜ್ ಮಾಡಿ ಕೊಡ್ತೀವಿ, ಬುಕಿಂಗ್ ಎಲ್ಲ ಮಾಡಿ ಕೊಡ್ತೀವಿ. ಅಂಡ್ ತುಂಬಾ ಪ್ಲೇಸಸ್ ನೇಮ್ಗಳು ಏನಂದ್ರೆ ರಾಣಿಝರಿ ಇದೆ, ಮೈದಾಡಿ ಇದೆ, ಆಮೇಲೆ ಕ್ಯಾತನ್ಮಕ್ಕಿ ಅಂಡ್ ಪಂಚಮಿ ಕಲ್ಲು, ದೊಡ್ಡನಶೆಟ್ಟಿ ಕೇವ್, ಆಮೇಲೆ ಸೂರ್ಮನೆ ವಾಟರ್ ಫಾಲ್ಸ್ ಅಂಡ್ ಸಂಸೆ ಟೀ ಎಸ್ಟೇಟ್, ಹ್ಯಾಂಗಿಂಗ್ ಬ್ರಿಡ್ಜ್, ಇಷ್ಟು ಪ್ಲೇಸಸ್ ಇದಾವೆ ಇಲ್ಲಿ. ತುಂಬಾ ಪ್ಲೇಸಸ್ಗೆ ಇಲ್ಲಿ ಹೋಗ್ಬೋದು. 2 days ಈ ಕಡೆ ಪ್ಲಾನ್ ಮಾಡಿ ಕಳಸ ಸರೌಂಡಿಂಗ್ ಅಲ್ಲಿ ಇರ್ಬೋದು. ಹೋಮ್ ಸ್ಟೇ ಬುಕ್ ಮಾಡಿ ಕೊಡ್ತೇವೆ, ಹಾಗೆ ವೆಹಿಕಲ್ಸ್. POET ಕನ್ನಡ ಚಾನಲ್ ಕಡೆಯಿಂದ ಕಾಲ್ ಮಾಡಿ ಬುಕಿಂಗ್ ಮಾಡ್ಕೊಂಡ್ ಬಂದ್ರೆ ನನ್ನ ಕಡೆಯಿಂದ ಡಿಸ್ಕೌಂಟ್ ಇರುತ್ತೆ. ಕ್ಯಾತನ್ಮಕ್ಕಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ ಅಥವಾ ಬುಕಿಂಗ್ಸ್ ಏನಾದ್ರು ಬೇಕಾದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 9449336173. ಸೊ ಇದಾಗಿತ್ತು ಈ ಒಂದು ಕ್ಯಾತನ್ಮಕ್ಕಿ ಒಂದು ಟ್ರೆಕ್ಕಿಂಗ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಏನು ನಮಗೆ ದೀಕ್ಷಿತ್ ಅಂತ ಹೇಳ್ಬಿಟ್ಟು ಅವ್ರು ಸಿಕ್ಕಿದ್ರು. ಸೊ ತುಂಬಾ ಗೈಡ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಯಾವತ್ತು ಅವ್ರ ನಂಬರು ನಿಮ್ಗೆ ಇವಾಗ ಸ್ಕ್ರೀನಲ್ಲಿ ಶೋ ಆಗ್ತಾ ಇರ್ಬೋದು. ಸೊ ನಿಮ್ಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಯಾವ ನಿಯರೆಸ್ಟ್ ಪ್ಲೇಸಸ್ ಆಗಿರ್ಬೋದು, ಯಾವ ಟ್ರೆಕ್ಕಿಂಗ್ ಟೈಮಿಂಗ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಇವಾಗ ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿಸಿದ್ದೀನಿ. ಸೊ ಇನ್ನೂ ಏನಾದರೂ ಜಾಸ್ತಿ ಮಾಹಿತಿ ಬೇಕಿದ್ದರೆ ಆ ಒಂದು ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನನ್ನ ಒಂದು ಚಾನಲ್ ಕಡೆಯಿಂದ ಹೋದರೆ POET ಕನ್ನಡಿಗ ಆಗಿರ್ಬೋದು, ಹೊಸ ಅಧ್ಯಾಯ ಅಂತ ಹೇಳ್ಬಿಟ್ಟು ಚಾನಲ್ ಇದೆ. ಆ ಚಾನಲ್ ಕಡೆಯಿಂದ ಹೋದರೆ
ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಯಾರಾದರೂ ಚಿಕ್ಕಮಂಗ್ಳೂರಿಗೆ ಈ ಕ್ಯಾತನ್ಮಕ್ಕಿ ಈ ಥರ ಈ ಸೈಡ್ ಹೊರನಾಡು ಸೈಡ್ ಎಲ್ಲ ಪ್ಲ್ಯಾನ್ ಮಾಡಿದರೆ ಸೊ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಸಿಕ್ತು ಅಂತ ಅಂದ್ಕೊತೀನಿ. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.